ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಹಾಗಾಗಿ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. SSLC ಮಕ್ಕಳಿಗೆ ಅಂತ ನಾನು ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ವೀಡಿಯೋಸ್ ನೋಡಿಲ್ಲ, ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಕನ್ನಡ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಹಾಗೆ ಹಿಂದಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಾಗಿರ್ಬೋದು, ಎಲ್ಲವನ್ನು ಹಾಕಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಆ್ಯಂಡ್ ತುಂಬ ಯೂಸ್ಫುಲ್ ವೀಡಿಯೋಸ್ ಅಂತ ಅನಿಸುತ್ತೆ. ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮಕ್ಕಳೇ. ಸೊ ಇದು SSLCಯಲ್ಲಿ ಔಟ್ ಆಫ್ ಔಟ್ ಅಂತಂದರೆ 80 ಮಾರ್ಕ್ಸ್ ರೈಟಿಂಗ್ ಪೇಪರಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಮಗುದು ಆನ್ಸರ್ ಶೀಟ್ ಆಗಿರುತ್ತೆ. ನಿಮಗೆ ಈ ಪೇಪರ್ ನೋಡೋದ್ರಿಂದ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಆನ್ಸರ್ಸ್ನ ಬರಿಬೇಕು ಅಂತ. ಸೊ ನಿಮಗೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅಂತ ಅನ್ಕೊತಾ ಇದ್ದೀನಿ. ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಯಾವ ರೀತಿ ಬರಿಬೇಕು ಅನ್ನೋ ಐಡಿಯಾ ಇರಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಟ್ರಿ ಬರೆದಿರ್ತೀರ, ಆದ್ರೂ ಫೈನಲ್ ಎಕ್ಸಾಮಲ್ಲಿ ಈ ಥರ ಒಂದು ಪೇಪರ್ ನಿಮಗೆ ರೆಫರೆನ್ಸ್ಗೆ ಸಿಕ್ಕಿದಾಗ ನಿಮಗೆ ಅನುಕೂಲ ಆಗತ್ತೆ. ನೋಡಿ, ಇದರಿಂದ ಮಕ್ಕಳು ಆ ಮಗು ಎಷ್ಟು ಚೆನ್ನಾಗಿ ಬರೆದಿದೆ ಅಂತಂದರೆ, ಎಲ್ಲೂ ಒಂದು ಸಿಂಗಲ್ ಮಿಸ್ಟೇಕ್ ಕೂಡ ಮಾಡಿಲ್ದಿರ ಅಂತಂದರೆ ಯಾವುದೇ ರೀತಿ ಕಾಟ್ ಮಾಡಿಲ್ಲ, ನೀಟಾಗೆ ತುಂಬ ಚೆನ್ನಾಗಿ ಬರೆದಿದೆ. ಆ್ಯಂಡ್ ಫಸ್ಟ್ ಆ ಮಗು 4 ಮಾರ್ಕ್ ಕ್ವಶನ್ಸ್ನ ಅಟೆಂಡ್ ಮಾಡಿದೆ. ನೀವು ಕಂಫರ್ಟಬಲಿ ಯಾವುದು ಮಿಸ್ಟೇಕ್ ಇಲ್ದೇ ಬರೀತೀರಾ ಆ ಥರ ಒಂದು ಕ್ವಶನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ವಶನ್ ನಂಬರ್, ಮೇಯ್ನ್ ನಂಬರ್ ಎಲ್ಲನೂ ಮೆನ್ಷನ್ ಮಾಡಬೇಕು. ನೋಡಿ, ಅಲ್ಲಿ ಮೇಯ್ನ್ ಹೆಡ್ಡಿಂಗಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಲಾಸ್ಟಿಗೆ ಕನ್ಕ್ಲೂಡ್ ಮಾಡುವಾಗಲೂ ಕೂಡ ಒಂದು ಸೆಂಟೆನ್ಸ್ ಬರೆದು ಆನ್ಸರ್ನ ಎಂಡಪ್ ಮಾಡಿದ್ದಾರೆ. ಸೊ ಈ ರೀತಿ ನೀವು ಬರಿಬೇಕಾಗುತ್ತೆ. 4 ಮಾರ್ಕ್ಸ್ಗೆ 1 ಪೇಜ್ ಫುಲ್ಲು ಆನ್ಸರ್ಸ್ ಬರೆದಿದ್ದಾರೆ, ಅಂದರೆ ಪಾಯಿಂಟ್ಸ್ ವೈಸ್ ಆನ್ಸರ್ ಬರೆದಿದ್ದಾರೆ. ನೋಡಿ, 4 ಮಾರ್ಕ್ ಕ್ವಶನ್ಸ್ ಎಲ್ಲ ಫಸ್ಟಿಗೆ ಬರ್ಕೊಂಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಎಲ್ಲದಕ್ಕೂ ಒಂದೊಂದು ಪಾಯಿಂಟ್ಸ್ಗೂ ರೈಟ್ ಮಾರ್ಕ್ ಹಾಕಿದ್ದಾರೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ಮಾರ್ಕ್ಸ್ ಕೂಡ ಹಾಕಿದ್ದಾರೆ. ನಿಮ್ಮ ಪೇಪರ್ನು ಕೂಡ ಇದೇ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಒಬ್ಬೊಬ್ಬರು ಪೇಪರ್ ನೋಡಿದ್ರೆ ತುಂಬ ಮಿಸ್ಟೇಕ್ಸ್ ಇರುತ್ತೆ. ತುಂಬ ಮಿಸ್ಟೇಕ್ಸ್ನ ಸರ್ಕಲ್ ಮಾಡಿರೋದು, ಗೀಚಿರೋದು. ಅದು ಹೆಂಗೆ ಗೀಚಿರ್ತಾರೆ ಅಂತಂದರೆ, ಅವರಲ್ಲಿ ಏನು ಆನ್ಸರ್ ಬರೆದಿದ್ರು ಅನ್ನೋದು ಒಂದು ಸುಳು ಸಿಗಬಾರ್ದು ಅಷ್ಟು ಗೀಚಿರ್ತಾರೆ ಮಕ್ಕಳು. ಆ ಥರ ಮಾಡಬೇಡಿ. ಸುಮ್ಮನೆ ಅಕಸ್ಮಾತ್ ಮಿಸ್ಟೇಕ್ ಆಯಿತು ಅಂತಂದರೆ ಚಿಕ್ಕದಾಗಿ ಒಂದು ಪೆನ್ಸಿಲಲ್ಲಿ ಒಂದು ಕಾಟ್ ಮಾಡಿದ್ರೆ ಸಾಕು. ಸೊ ಸುಮ್ಮನೆ ನೀವು ಪೆನ್ನಲ್ಲಿ ಅದು ಗೀಚಿ ನೆಕ್ಸ್ಟ್ ಪೇಜ್ ಅರ್ಧೋಗಿ ಆ ನೆಕ್ಸ್ಟ್ ಪೇಜಿಂದ ಇನ್ನೊಂದು ಪೇಜ್ ಪ್ರಿಂಟ್ ಆಗೋಷ್ಟು ಕೆಲವೊಂದು ಮಕ್ಕಳು ಮಾಡಿರ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಮಗು ಎಷ್ಟು ಚೆನ್ನಾಗಿ ಬರೆದಿದೆ ಅಂತಂದರೆ, ಸೊ ಎಲ್ಲೂ ಒಂದು ಕಾಟ್ ಕೂಡ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಬರೆದಿದೆ, ಅಷ್ಟು ಪೇಷನ್ಸಿಂದ. ಸೊ ನೀವು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ, ಒಂದು ಕಾಟ್ ಕೂಡ ಮಾಡ್ದಿರ ಚೆನ್ನಾಗಿ ಬರಿಬೇಕು. ಆಲ್ಮೋಸ್ಟ್ ಇನ್ನು ಸ್ವಲ್ಪ ದಿನ ಮಾತ್ರನೇ ಇರೋದು. ಒಂದು ಸ್ವಲ್ಪ ದಿನ ಅಂತಂದರೆ ಆಲ್ಮೋಸ್ಟ್ ಇವತ್ತಿಗೆ 1 ತಿಂಗಳಿಗೆ ನೀವು ಆಲ್ರೆಡಿ ಒಂದು ಎಕ್ಸಾಮ್ ಕಂಪ್ಲೀಟ್ ಮಾಡಿರ್ತೀರ. ಸೊ ಇರೋ ಟೈಮ್ನ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಅನ್ವಾಂಟೆಡ್ ವೀಡಿಯೋಸ್ನ ಮೊಬೈಲಲ್ಲಿ ನೋಡೋ ಬದಲು ಈ ಥರ ಹೆಲ್ಪ್ಫುಲ್ ಆಗುವಂತಹ ವೀಡಿಯೋಸ್ಗಳು ನೋಡ್ತಾ ಇದ್ದರೆ ನಿಮಗೆ ಸ್ಕೋರಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಲೇ ಮೊಬೈಲ್ ತೊಗೊಳ್ದಿರ ನಿಮ್ಮ ಟೆಕ್ಸ್ಟ್ ಬುಕ್ಕು, ನಿಮ್ಮ ನೋಟ್ಸು ಏನಿದೆ ಅದಾದರೂ ಓದ್ಕೊಂಡು ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು. ಅದೊಂದೇ ಇಂಟೆನ್ಷನ್ ಮಕ್ಕಳೇ ನಿಮ್ಗೆ. ಇವಾಗ ನಿಮ್ಮ ಫ್ಯೂಚರ್ ನಿಂತಿರೋದೇ ಈ SSLC ಮಾರ್ಕ್ಸ್ ಕಾರ್ಡ್ ಮೇಲೆ. ನೋಡಿ, ಯಾವ ರೀತಿ ಡಿಫ್ರೆನ್ಸಸ್ ಕೇಳಿದ್ರೂ ಬರೆದಿದೆ ಮಗು. ಲೈನ್ ಹಾಕ್ಕೊಂಡು ಸ್ಕೇಲ್ಸ್ ಯೂಸ್ ಮಾಡಿ ಒಂದೊಂದು ಆನ್ಸರ್ ಆದಮೇಲೂ ಲೈನ್ ಹಾಕಿರೋದು. ಪೇಯ್ಡ್ ವರ್ಕ್, ಅನ್ಪೇಯ್ಡ್ ವರ್ಕ್, 2 ಮಾರ್ಕ್ ಕ್ವಶನ್ಸ್ ಅನಿಸುತ್ತೆ ಇದು. 2 ಮಾರ್ಕ್ ಕ್ವಶನ್ಸ್ ಇದು. ಸೊ ಲಾಸ್ಟಿಂದ ಬರ್ಕೊಂಬಂದಿದ್ದಾರೆ ಮಗು, ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ. ಒಬ್ಬೊಬ್ಬರು ಅವ್ರವ್ರ ಕಂಫರ್ಟಬಲ್ ಯಾವ ರೀತಿ ಆದರೂ ಬರಿಬೋದು. ಸೊ ಫಸ್ಟ್ ಪೇಜಲ್ಲೇ ನೀವು ಎಷ್ಟು ಪೇಜಸ್ ಬರೆದಿರ್ತೀರ ಅಂತ ಮೆನ್ಷನ್ ಮಾಡಬೇಕು.
ಅವರು ನೋಡಿ ಕರೆಕ್ಷನ್ ಮಾಡ್ತಾರೆ ಮಕ್ಕಳೇ. MCQ ನೋಡಿ MCQನಲ್ಲಿ ಏನು ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ, ಕರೆಕ್ಟಾಗಿ ನೋಡ್ಕೋಬೇಕು. ಅದಾದ ನಂತರ ಮ್ಯಾಪ್ ಮಾಡಿದ್ದೆ ಮಗು, ನೋಡಿದ್ರಲ್ಲ. ಸೊ ಹೇಗೆ ಬರೆದಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.